ಏರ್ ಇಂಡಿಯಾ ಪ್ರಯಾಣಿಕರಿಗೆ ಶೀಘ್ರದಲ್ಲೇ ಒಂದು ಶಾಕ್ ಕಾದಿದೆ. ತೈಲ ಬೆಲೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆ ಟಿಕೆಟ್ ದರ ಹೆಚ್ಚಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇಂಧನ ಸರ್ಚಾರ್ಜ್ ಹೆಚ್ಚಳ ಮಾಡಿರುವಂಥದ್ದು ಏರ್ ಇಂಡಿಯಾ. ಹೀಗಾಗಿ ನಾಳೆಯಿಂದಲೇ ಜಾರಿಗೆ ಬರುವಂತೆ ದರ ಏರಿಕೆ ಸಾಧ್ಯತೆ. ಕನಿಷ್ಠ 299ರಿಂದ ಗರಿಷ್ಠ 899 ರೂಪಾಯಿವರೆಗೆ ದರ ಏರಿಕೆಯಾಗಲಿದೆ. ಅಂದರೆ ಪ್ರಯಾಣದ ಅಂತರ ಏನಿದೆ ಅದರ ಆಧಾರದ ಮೇಲೆ ಟಿಕೆಟ್ ದರ ಏರಿಕೆಯಾಗತ್ತೆ. ಸರ್ಚಾರ್ಜ್ ಹೆಚ್ಚಳವಾಗಿದೆ. ಆ ಹಿನ್ನೆಲೆಯಲ್ಲಿ ದರ ಏರಿಕೆ ಏರ್ ಇಂಡಿಯಾ ಪ್ರಯಾಣಿಕರಿಗೆ ಈ ಬಿಸಿ ತಟ್ಟಲಿರುವಂಥದ್ದು. ತೈಲ ಬೆಲೆ ಏರಿಕೆಯಾಗಿರೋ ಹಿನ್ನೆಲೆ ಈಗ ಟಿಕೆಟ್ ದರ ಕೂಡ ಹೆಚ್ಚಳವಾಗ್ತಾ ಇದೆ. ಪ್ರಯಾಣದ ಅಂತರದ ಆಧಾರದ ಮೇಲೆ ಕನಿಷ್ಠ ಅಂದರೆ 299 ರೂಪಾಯಿ, ಗರಿಷ್ಠ ಅಂದರೆ 899 ರೂಪಾಯಿವರೆಗೆ ಏರಿಕೆ. ಇರಾನ್ ಮೇಲೆ ಅತಿದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಯ್ತಾ? ನಾಳೆ ಬೆಳಿಗ್ಗೆ 5:30ಕ್ಕೆ ಟ್ರಂಪ್ ಕೊಟ್ಟ ಡೆಡ್ಲೈನ್ ಅಂತ್ಯ ಆಗತ್ತೆ. ಡೆಡ್ಲೈನ್ ಅಂತ್ಯಕ್ಕೂ ಮುನ್ನವೇ ಲಾಸ್ಟ್ ವಾರ್ನಿಂಗ್. ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ಕೊಟ್ಟಂತಹ ಈ ಡೆಡ್ಲೈನ್ ಮುಗಿಯೋದಕ್ಕೆ ಇನ್ನೂ ಬರೀ 15 ಗಂಟೆಗಳಷ್ಟೇ ಬಾಕಿ ಇರೋದು. ಹೀಗಾಗಿ ಇರಾನ್ ಮೇಲೆ ಒಂದು ಭಯಾನಕ ದಾಳಿಯನ್ನು ನಡೆಸೋದಕ್ಕೆ ಅಮೆರಿಕ ಸಕಲ ಸಿದ್ಧತೆ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ನರಕ ಅನುಭವಿಸಬೇಕಾಗತ್ತೆ ಇರಾನ್ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಅದರಂತೆ ಇರಾನ್ನಲ್ಲಿ ನರಕ ಸೃಷ್ಟಿಗೆ ಟ್ರಂಪ್ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ? ಇಡೀ ಜಗತ್ತಿಗೆ ಆತಂಕ ಹುಟ್ಟಿಸಿದೆ ಟ್ರಂಪ್ ಮುಂದಿನ ನಡೆ. ನಾಳೆ ಬೆಳಿಗ್ಗೆ 5:30ಕ್ಕೆ ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ಅಂತ್ಯ ಆಗೋದು. ಅಷ್ಟರೊಳಗೆ ಇರಾನ್ ಶರಣಾಗತ್ತಾ ಅಂತ ಯಾವ ಸುಳಿವು ಕಾಣಿಸ್ತಿಲ್ಲ. ಟ್ರಂಪ್ ಕೊಟ್ಟ ಡೆಡ್ಲೈನ್ ಮುಗಿಯೋಕೆ 15 ಗಂಟೆಗಳು ಬಾಕಿ ಇದೆ. ಹೀಗಾಗಿ ಇರಾನ್ನಲ್ಲಿ ನರಕ ಸೃಷ್ಟಿಗೆ ಟ್ರಂಪ್ ಸಿದ್ಧತೆ. ಇರಾನ್ ಜನರಿಗೆ ಇಸ್ರೇಲ್ ಕೂಡ ಡೆಡ್ಲಿ ದಾಳಿಯ ವಾರ್ನಿಂಗ್ ಕೊಡ್ತಾ ಇದೆ. ಮುಂದಿನ 12 ಗಂಟೆಗಳ ಕಾಲ ರೈಲುಗಳಿಂದ ದೂರವಿರಿ, ರೈಲು ಮತ್ತು ರೈಲ್ವೆ ಹಳಿಗಳಿಂದ ದೂರವಿರಿ ಅಂತ ವಾರ್ನಿಂಗ್ ಕೊಟ್ಟಿದೆ ಇಸ್ರೇಲ್. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಕೊಟ್ಟಂತಹ ವಾರ್ನಿಂಗ್ ಇದು. ಇರಾನ್ ಮಂದಿಗೆ ಕೊಟ್ಟಿರುವಂತಹ ಎಚ್ಚರಿಕೆ. ಇವತ್ತು ರಾತ್ರಿ 9 ಗಂಟೆವರೆಗೂ ರೈಲು ಹತ್ತಬೇಡಿ ಅಂತ ಇರಾನಿಗರಿಗೆ ವಾರ್ನಿಂಗ್ ಕೊಡ್ತಾ ಇದೆ. ಭೀಕರ ದಾಳಿಯ ಸುಳಿವನ್ನು ನೀಡ್ತಾ ಇದೆ ಇಸ್ರೇಲ್. ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ರೈಲು ಹತ್ತಬೇಡಿ, ರೈಲು ಹಳಿಗಳ ಹತ್ರ ಇರಬೇಡಿ ಎನ್ನುವುದು ಡೆಡ್ಲಿ ದಾಳಿಯ ವಾರ್ನಿಂಗ್. ಈ ಮಧ್ಯೆ ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ನಿಂದ ಟಾರ್ಗೆಟ್ ಫಿಕ್ಸ್ ಆಗಿದೆ. ಯಾವ ಸ್ಥಳದ ಮೇಲೆ ದಾಳಿ ಮಾಡಬೇಕು ಎನ್ನುವ ಲಿಸ್ಟ್ ರೆಡಿಯಾಗಿದೆ. ಟಾರ್ಗೆಟ್ ಲಿಸ್ಟ್ ಅನ್ನ ಇಸ್ರೇಲ್ ರೆಡಿ ಮಾಡಿಕೊಂಡಿದ್ದು ತೈಲ ಘಟಕ, ವಿದ್ಯುತ್ ಸ್ಥಾವರ, ರೈಲ್ವೆ ನಿಲ್ದಾಣ, ಹಲವು ಕಚೇರಿಗಳ ಮೇಲೆ ಇಸ್ರೇಲ್ ದಾಳಿ ನಡೆಸೋ ಸಾಧ್ಯತೆ ಇದೆ. ಟಾರ್ಗೆಟ್ ಸೆಟ್ ಆಗಿದೆ. ಹಾಗಿದ್ರೆ ಟ್ರಂಪ್ ಅಧಿಕೃತ ಆದೇಶಕ್ಕಾಗಿ ಇಸ್ರೇಲ್ ಕಾಯ್ತಾ ಇದೆಯಾ? ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ನಾಳೆ ಬೆಳಿಗ್ಗೆ ಮುಕ್ತಾಯ ಆಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ದಾಳಿಯಾಗ್ತಾ ಇದೆ. ಒಂದೊಮ್ಮೆ ಡೆಡ್ಲೈನ್ ಮುಕ್ತಾಯ ಆದರೂ ಬರಲಿಲ್ಲ ಸಂಧಾನಕ್ಕೆ ಅಂತಂದ್ರೆ ಇನ್ನಷ್ಟು ಭೀಕರ ದಾಳಿ. ಇಸ್ರೇಲ್ ವಾರ್ನಿಂಗ್ ಕೊಟ್ರೆ ಇರಾನ್ ನೇರವಾಗಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಮಿಸೈಲ್ಗಳ ಮಳೆ ಸುರಿಸ್ತಾ ಇದೆ. ಜನವಸತಿ ಪ್ರದೇಶಗಳು, ಇಸ್ರೇಲ್ನಲ್ಲಿರುವಂತಹ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯಾಗಿದ್ದು ಕ್ಷಿಪಣಿಗಳ ಅಪ್ಪಳಿಸಿವೆ. ರಸ್ತೆಯಲ್ಲಂತೂ ದೊಡ್ಡ ಹೊಂಡವೇ ನಿರ್ಮಾಣ ಆಗಿದೆ ಕ್ಷಿಪಣಿ ದಾಳಿಯಿಂದಾಗಿ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೂ ಕೂಡ ಕ್ಷಿಪಣಿಗಳು ಬಿದ್ದಿವೆ.